ಎಲ್ಲರೂ ಒಂದೊಂದು ಹಾಕಿದ್ರೆ ನಾವು 4 ಹಾಕಿ. ಹೌದು ಸರ್, ಇದನ್ನ ನಾವು ಗಮನಿಸ್ಲೇ ಇಲ್ಲ. ಹೌದು, ಇಲ್ಲಿ ನೋಡಿ ಇದು 4 ಹಾಕಿದ್ದೀರಾ ಇದ್ರಲ್ಲಿ. ಓಕೆ, ಇದ್ರೊಳಗಡೆ ಹೋಯ್ತಾರೆ ಈ ತರ. ಇದು ಆಕ್ಚುಲಿ ಇವಾಗ ಸೆಮಿ ಸಾಲಿಡ್. ಓಕೆ, ಇದು ಯಾವತ್ತಿಂದು ಸರ್? ಇದು ಇವತ್ತು ಬೆಳಗ್ಗೆ ತೆಗ್ದಿರೋದು. ಇವತ್ತು ಬೆಳಗ್ಗೆ ತೆಗ್ದಿರೋದು. ಓ, ಫುಲ್ ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದೆ. ಇನ್ನೊಂದ್ ಸ್ವಲ್ಪ ಇದು ಓ ವಾವ್, ಸ್ವಲ್ಪ ಥಿಕ್ನೆಸ್ ಕಡಿಮೆ ಆಯ್ತು, ಉದ್ದ ಆಯ್ತು ನೋಡಿ. ಓ ವಾವ್ ಸರ್, ಪ್ಲೈನ್ ಇದ್ದಿದ್ದು ಒಂಥರ ಮನೆ ತರ ಆಗೋಯ್ತು. ಹೌದೌದು, ಈ ತರ ಪ್ಯಾಟರ್ನ್ ಬರುತ್ತೆ. ಸಖತ್ತಾಗಿದೆ ಸರ್. ಈ ತರ ಇನ್ನು ಬ್ಲಾಕ್. ಇದು ತುಂಬಾ ಗಟ್ಟಿನೂ ಆಗೋಯ್ತಲ್ಲ ಸರ್ ಇದು ಒಣಗಿದ್ಮೇಲೆ? ಹೌದು, ಸಾಫ್ಟ್ ಇರಲ್ಲ ನಿಮಗೆ, ಗಟ್ಟಿ. ಅಲ್ಲಿ ತುಂಬಾ ಸಾಫ್ಟ್ ಇತ್ತು, ಹೌದು, ಸಿಕ್ಕಾಪಟ್ಟೆ ಗಟ್ಟಿ ಆಗೋಯ್ತು. ಈ ರೀತಿ. ನಮಸ್ಕಾರ ರೈತ ಮಿತ್ರರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೀವು ಇಲ್ಲಿವರೆಗೂ ಭಟ್ರು ಅವರ ತೋಟದಲ್ಲಿ ಇರುವಂತ ಪ್ರತಿ ಒಂದು ಐಟಮ್ಸ್ ನೋಡಿದಿರ. ಅದಲ್ದಿರ ಇನ್ನೊಂದು ಎಕ್ಸ್ಕ್ಲೂಸಿವ್ ಆದಂತ ಒಂದು ಕಂಟೆಂಟ್ ಮಾಡಬೇಕು ಅಂತ ಅವರ ರಬ್ಬರ್ ಪ್ಲಾಂಟೇಶನ್ಗೆ ಬಂದಿದ್ದೀನಿ. ಸಾಮಾನ್ಯವಾಗಿ ನಾನು ಜಾಸ್ತಿ ಹೆಚ್ಚಾಗಿ ರಬ್ಬರು ಮತ್ತು ಅಡಿಕೆ ಬಗ್ಗೆ ಮಾತಾಡೋದು ಕಮ್ಮಿ. ಬಟ್ ಇಲ್ಲಿ ಆಕ್ಚುಲಿ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಇವ್ರು ಬರೀ ಬೆಳೆಯೋದಲ್ದಿರ ಇವರೇ ಅದನ್ನ ಮೌಲ್ಯಮಾಪನೆ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಈಗ ಅವ್ರ ಹತ್ರ ಹೋಗೋಣ, ಭಟ್ರ ಹತ್ರ. ಸೊ ಅವ್ರ ಬಾಯಲ್ಲೇ ಕೇಳೋಣ, ಸೊ ಯಾವ ತರ ಮಾಡ್ತಾ ಇದ್ದಾರೆ ಮತ್ತೆ ಈ ರಬ್ಬರ್ ಪ್ಲಾಂಟೇಶನ್ ಇಂದ ಅವ್ರಿಗೆ ಏನೇನು ಉಪಯೋಗಗಳಿದೆ ಅಂತ ಪ್ರತಿಯೊಂದು ಇನ್ ಡೀಟೇಲ್ ಆದಂತ ಇನ್ಫಾರ್ಮೇಶನ್ ಅವ್ರ ಹತ್ರ ಕೇಳೋಣ. ಬನ್ನಿ ಹೋಗೋಣ. ಸರ್ ನಮಸ್ತೆ, ನಾನು ವಿಜೇಶ್ವರ್ ಶರ್ಮಾ. ಇವಾಗ ನೀವು ಇಷ್ಟೊತ್ತಿಲ್ಲಿ ಭಟ್ ಗಾರ್ಡನ್ ಅವರ ಫಾರ್ಮ್ ಅಲ್ಲಿ ಎಲ್ಲ ಹಣ್ಣಿನ ವೆರೈಟಿ, ಅಡಿಕೆ ಮತ್ತೆ ಈ ತರ ಏನೇನಿದೆ, ಕೊಟ್ಟಿಗೆ ಇದ್ರದ್ದು, ದನಗಳದ್ದು ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ಸೊ ಇವಾಗ ನಾನು ನಿಮ್ಗೆ ನಮ್ಮ ರಬ್ಬರ್ ಪ್ಲಾಂಟೇಶನ್ ಏನಿದೆ ಅದನ್ನ ತೋರಿಸ್ತಾ ಇದ್ದೀನಿ. ಸೊ ನಾವು ಆಲ್ಮೋಸ್ಟ್ ರಬ್ಬರ್ ಈ ಸೈಡ್ ಬೆಳಿತಾ ಇದೀವಿ ಎಲ್ಲರೂ. ಇದು ನಮ್ದು ಆಲ್ಮೋಸ್ಟ್ ಒಂದು 40 ವರ್ಷದಿಂದ ಬೆಳಿತಾ ಇದೀವಿ. ಇದೀಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನಿಮಗೆ ಲೇಟೆಸ್ಟ್ ಒಂದು 6 ವರ್ಷ 7 ವರ್ಷ ಗಿಡಗಳು. ಇದಕ್ಕಿಂತ ಮುಂಚೆ ಒಂದು 35-40 ವರ್ಷ ಹಳೆ ಮರಗಳು ಇದ್ದು ನಮ್ಮಲ್ಲಿ. ಇವಾಗ ನೀವೇನ್ ಅಲ್ಲಿ ಫ್ರೂಟ್ಸ್ ಪ್ಲಾಂಟೇಶನ್ ನೋಡಿದಿರಲ್ಲ, ಅಲ್ಲಿ ಮೊದಲು ಇದ್ದಿದ್ದು ರಬ್ಬರ್ ಸೇಮ್ ಹಿಂಗೆ ಇತ್ತು, ಇದೇ ತರ ರಬ್ಬರ್ ಕಾಡ್ ಇತ್ತು. ಸೊ ಇವಾಗ ಇಲ್ಲಿ ಉಳಿಸ್ಕೊಂಡಿದೀವಿ ಅಷ್ಟೇ, ಯಾಕಂದ್ರೆ ಒಂದೇ ಇದನ್ನ ಮಾಡ್ಕೊಂಡು ಹೋಗಕ್ ಆಗಲ್ಲ. ನಮ್ಗೆ ರಬ್ಬರ್ ಬೇಕು, ಅಡಿಕೆನೂ ಬೇಕು, ಎಲ್ಲಾನು ಬೇಕು. ಹಂಗಾಗಿ ಇಲ್ಲಿ ತಿರ್ಗಾ ಹೊಸದಾಗಿ ಪ್ಲಾಂಟೇಶನ್ ಮಾಡಿದೀವಿ. ಇಲ್ಲೊಂದು 650 ಗಿಡ ಇದೆ. ಸೊ ಇವಾಗ ಆಲ್ಮೋಸ್ಟ್ ಒಂದು 350 ಇದ್ರಲ್ಲಿ ನಮ್ಗೆ ಹಾಲು ಬರ್ತಾ ಇದೆ, ಅಂದ್ರೆ ಟ್ಯಾಪಿಂಗ್ ಮಾಡ್ತಾ ಇದೀವಿ. ಸೊ ಇದನ್ನ ಏನ್ ಮಾಡಿದಾರೆ ಇಲ್ಲಿ, ಇದನ್ನ ಟ್ಯಾಪಿಂಗ್ ಅಂತ ಹೇಳ್ತಾರೆ. ಈ ತರ ಮಾಡೋದಕ್ಕೆ ಟ್ಯಾಪಿಂಗ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕುಯ್ತಾರೆ ರಬ್ಬರ್ ಕಾಂಡ ಏನಿದೆಯಲ್ಲ, ಇಲ್ಲಿ ಕುಯ್ತಾರೆ, ಒಂದು ತಿಂದು ಲೇಯರ್ ತೆಗಿತಾರೆ. ವರ್ಕರ್ಗಳು ಯಾರು ಇರ್ತಾರೆ, ಟ್ಯಾಪರ್ಸ್, ಅವ್ರು ತೆಗೆದು ಬಿಟ್ಟಾಗ ಇಲ್ಲೇನಿದೆ ಹಾಲು ಬರುತ್ತೆ. ಹಾಲು ಇಲ್ಲಿ ಬಂದು ಹಿಂಗ್ ಬಂದು ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಸೊ ಇದನ್ನ ಇವ್ರು ವರ್ಕರ್ಸ್ ಏನ್ ಮಾಡ್ತಾರೆ, ಬೆಳಗಿನ ಜಾವ ಬರ್ತಾರೆ. ಬೆಳಗಿನ ಜಾವ ಒಂದ್ 2 ಗಂಟೆ ಇಲ್ಲ 3 ಗಂಟೆಗೆ ಬಂದು, ಬೆಳಗಿನ ಜಾವ 2 ಗಂಟೆ 3 ಗಂಟೆ ಅಲ್ಲಿ. ಹೌದು, ಬೆಳಗಿನ ಜಾವನೇ ಹಾಲು ತೆಗಿಬೇಕಿದೆ ಆಕ್ಚುಲಿ. ಅವಾಗ್ಲೇ ನಿಮ್ಗೆ ಕಲೆಕ್ಷನ್ ಜಾಸ್ತಿ. ಈ ಚಳಿಗಾಲದಲ್ಲೂ ಕಲೆಕ್ಷನ್ ಜಾಸ್ತಿ. ಅದು ಬಿಟ್ರೆ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ, ಬಟ್ ಚಳಿಗಾಲದಲ್ಲಿ ನಿಮ್ಗೆ ಕಲೆಕ್ಷನ್ ಜಾಸ್ತಿ. ಇದು ಉಲ್ಟಾ ಇದ್ರಲ್ಲಿ, ಹಣ್ಣಿನ ಗಿಡದಲ್ಲಿ ಚಳಿಗಾಲದಲ್ಲಿ ಹಣ್ಣು ಕಡಿಮೆ, ಬೇಸಿಗೆಯಲ್ಲಿ ಜಾಸ್ತಿ. ಯಾವ ತರ ಓಕೆನಾ. ಇದು ಬೆಳಿಗ್ಗೆ ಬಂದು ಹಾಲು ತೆಗೆದು ಕಲೆಕ್ಷನ್ ಮಾಡಿ ಶೀಟಿಂಗ್ ಏನ್ ಮಾಡ್ತೀವಿ ಅಂದ್ರೆ, ಅದಕ್ಕೆ ಹಾಲಿಗೆ ಆಸಿಡ್ ಮತ್ತೆ ನೀರೆಲ್ಲ ಮಿಕ್ಸ್ ಮಾಡಿ ಅದೊಂದು ಪ್ರಪೋರ್ಷನ್ ಇರುತ್ತೆ. ಶೀಟ್ ಮಾಡ್ಲಿಕ್ಕೆ ಅದನ್ನ ಒಂದು ಟ್ರೇಗೆಲ್ಲ ಹಾಕಿ ರೆಡಿ ಮಾಡ್ತೀವಿ. ಸೊ ಇಲ್ಲಿ ನೋಡ್ತಾ ಇರ, ಇದು ಪ್ಲಾಸ್ಟಿಕ್ ಏನಕ್ಕೆ ಅಂದ್ರೆ, ಇದು ಮಳೆಗಾಲದಲ್ಲೂ ನಾವು ಹಾಲು ತೆಗಿತೀವಿ. ಇದನ್ನ ಹಿಂಗ್ ಕವರ್ ಮಾಡ್ತೀವಿ. ಕವರ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಇದಕ್ ನೀರ್ ಬಿತ್ತು ಅಂದ್ರೆ ಹಾಲು ಬರಲ್ಲ. ಅದಕ್ಕೆ ನೀರ್ ಬಿದ್ರೆ ಹಾಲು ಬರಲ್ಲ ಅಂದ್ರೆ ಕುಯ್ಯಕ್ಕಾಗಲ್ಲ. ಅದು ಚಂಡಿ ಆಗ್ಬಾರ್ದು, ಒದ್ದೆ ಆಗ್ಬಾರ್ದು ಅಂತ ಈ ತರ ಕವರಿಂಗ್. ಸೊ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ತೆಗೆದ್ಬಿಟ್ಟು ಇದನ್ನ ಮುಚ್ಚಿಬಿಡ್ತಾರೆ ಮಳೆಗಾಲದಲ್ಲಿ. ಹೌದು. ಆಮೇಲೆ ಈ ಚಿಪ್ಪಿಯಲ್ಲಿ ಏನಿದೆ, ಇದು ಹಾಲು ಕಲೆಕ್ಟ್ ಆಗುತ್ತೆ ಇದರಲ್ಲಿ. ಸೊ ಇವಾಗ ಇದೇನಿದೆ ಇಲ್ಲಿ ನೋಡಿ, ಇದೊಂದು ಲೇಯರ್ ಇದೆ ನೋಡಿ, ಇದು ಹಾಲು ಗಟ್ಟಿಯಾಗಿರೋದು ಇಲ್ಲಿ. ಹೌದು, ಗಟ್ಟಿ ಆಗಿದೆ. ಹೌದೌದು, ಇದನ್ನ ಹಿಂಗ್ ಹೇಳಿದ್ರೆ ಬರುತ್ತೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನ ಎಳೆದು ಬಿಡ್ತಾರೆ, ತೆಗೆದು ಬಿಡ್ತಾರೆ. ಇದನ್ನ ಇದಕ್ಕೂ ಕೂಡ ವ್ಯಾಲ್ಯೂ ಇದೆ. ಇದಕ್ಕ ಈ ತರ ಬರುತ್ತೆ ನೋಡಿ, ಇದು ರಬ್ಬರ್ ಎಲಾಸ್ಟಿಸಿಟಿ ಹೆಂಗಿದೆ. ಹೌದು, ಇದನ್ನ ಏನ್ ಮಾಡ್ತಾರೆ, ಇದನ್ನ ಕಲೆಕ್ಟ್ ಮಾಡ್ಕೋತಾರೆ. ಇದಕ್ಕೂ ವ್ಯಾಲ್ಯೂ ಇದೆ. ಇದಕ್ಕೆ ಸ್ಕ್ರಾಪ್ ಅಂತ ಹೇಳ್ತಾರೆ. ಇದಕ್ಕೆ ಕೆಜಿಗೆ 90 ರೂಪಾಯಿವರೆಗೂ ಇದೆ ಇದಕ್ಕೆ. ಹೌದು, ಇದನ್ನ ಒಂದು ರಾಶಿ ಅಂದ್ರೆ ಎಲ್ಲಾ ಮರದಲ್ಲೂ ಕಲೆಕ್ಟ್ ಮಾಡೋದು ಒಂದು ರಾಶಿ ಆಗುತ್ತೆ. ಸ್ಟಾರ್ಟ್ ಆಗೋಯ್ತು ನೋಡಿ, ಹಾಲೆಲ್ಲ ನೋಡಿ ಲೈಟ್ ಆಗಿ ಬರ್ತದೆ. ಅಂದ್ರೆ ಸ್ವಲ್ಪ ಅದು ಅಂಟ್ಕೊಂಡಿದ್ ಬಿಡುತ್ತಲ್ಲ, ಅಲ್ಲಲ್ಲಿ ಸ್ವಲ್ಪ ಗಾಯ ಆದಂಗ ಆಗಿರುತ್ತೆ ನೋಡಿ, ಇವಾಗ ಹಾಲು ಸ್ಟಾರ್ಟ್ ಆಗುತ್ತೆ ನೋಡಿ. ಹೌದು, ಇದು ಹಾಲು. ಇದೇ ಸ್ವಲ್ಪ ಹೊತ್ತಲ್ಲಿ ಸಾಲಿಡಿಫೈ ಆಗುತ್ತೆ ಈ ತರ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ತುಂಬಾ ಹಾಲು ಇರ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಪ್ರಪೋರ್ಷನ್ ಅಲ್ಲಿ ಆಸಿಡ್ ಎಲ್ಲ ಹಾಕಿ, ಫಾರ್ಮಿಕ್ ಆಸಿಡ್ ಎಲ್ಲ ಹಾಕಿ, ಅದಕ್ಕೆ ಏನ್ ಪ್ರಪೋರ್ಷನ್ ಅದು ಹಾಕಿದ್ರೆ ಮಾತ್ರ ಅದೊಂದು ಸೆಮಿ ಸಾಲಿಡ್ ಆಗಿ ಬರುತ್ತೆ. ಆಮೇಲೆ ಅದನ್ನ ರೋಲರ್ಗೆಲ್ಲ ಕೊಟ್ಟು, ಬೇಕಾದ ನಮಗೆ ಎಷ್ಟು ಥಿಕ್ನೆಸ್ ಅಲ್ಲಿ ಬೇಕು ಅಷ್ಟಕ್ಕೆ ಬರೆಸ್ಬಿಟ್ಟು, ಆಮೇಲೆ ಶೀಟ್ ಎಲ್ಲ ಮಾಡಿ ಅದನ್ನ ಡ್ರೈ ಮಾಡಿ ಲಾಸ್ಟ್ ಅಲ್ಲಿ ಮಾರ್ಕೆಟ್ಗೆ ನಾವು ಸೇಲ್ ಮಾಡೋದು. ಸೊ ಇವಾಗ ರೇಟ್ ಎಲ್ಲ ಕಡಿಮೆ ಇದೆ, ಏನ್ ದೊಡ್ಡ ರೇಟ್ ಇಲ್ಲ. 10 ವರ್ಷ ಮೊದಲಾರೆ 250-280 ಆ ರೇಂಜ್ ಅಲ್ಲೆಲ್ಲ ಇತ್ತು. ಇವಾಗ ಸ್ವಲ್ಪ ಕಡಿಮೆ. ಬಟ್ ಈ ರಬ್ಬರ್ ಅಲ್ಲಿ ಏನಂದ್ರೆ, ನಿಮಗೆ ಅಷ್ಟೊಂದೇನು ಮೇಂಟೆನೆನ್ಸ್ ಬರಲ್ಲ. ಸ್ಟಾರ್ಟಿಂಗ್ ನೀವು ಸ್ವಲ್ಪ ನೀರೆಲ್ಲ ಹಾಕಿ ಬೆಳೆಸ್ಬೇಕಾಗುತ್ತೆ. ಆಮೇಲೆ ನೀರು ಕೊಡೋ ನೆಸೆಸಿಟಿ ಏನಿಲ್ಲ. ಒಂದ್ಸಲ ಅದು ಮೆಚೂರ್ ಆಯ್ತು ಅಂದ್ರೆ ನೀರು ಕೊಡೋ ಅವಶ್ಯಕತೆ ನೀರು ಇಲ್ಲ. ಅದ್ರ ಮಳೆ ನೀರಿಗೆ ಅದೇ ಬೆಳ್ಕೊಂಡು ಸಾಕಾಗುತ್ತೆ. ಅದ್ರ ಝೀರೋ ಮೇಂಟೆನೆನ್ಸ್. ಅಷ್ಟು ಆಳಕ್ ಹೋಗಿರುತ್ತೆ.
ಕೆಲವರೆಲ್ಲ ಸ್ಪ್ರೇ ಕೊಡ್ತಾರೆ, ಎಲೆ ಎಲ್ಲ ಉದ್ರೋಗುತ್ತೆ ಅಂತೆಲ್ಲ. ಹಾ. ಈಗಲ್ಲ, ಅದು ಮಳೆಗಾಲ ಆ ಟೈಮ್ಗೆ. ಓಕೆ. ನಾವ್ ಆತರ ಏನ್ ಮೇಂಟೈನ್ ಮಾಡಕ್ ಹೋಗ್ಲಿಲ್ಲ. ಸಾಕಾಗುತ್ತೆ, ಏನ್ ಅಷ್ಟೊಂದ್ ದೊಡ್ಡೇನು ಗಡಕೆಗೆಲ್ಲ ಬಂದಷ್ಟು ಕೊಳೆ ರೋಗ ಆ ತರ ಏನು ಇನ್ನು ಬರೋದಿಲ್ಲ. ತಲೆ ಬಿಸಿ ಇಲ್ಲ. ಏನಂದ್ರೆ ಇದಕ್ಕೆ ನಿಮ್ಗೆ ಒಂದು ಪರ್ಯಾಯ, ಅಡಕೆಗೆ ಒಂದು ಪರ್ಯಾಯ ಅಂತ ಪರ್ಯಾಯ ಅಂತ. ಹೌದು. ಸೊ ಏಕೆ ಬೆಳೆ ಬದಲು ಇನ್ನೊಂದಾಗಿ ಇಟ್ಕೊಳ್ಳೋಣ ಅಂತ. ಹೌದು. ಇವಾಗ ಇದ್ರಲ್ಲಿ ಏನ್ ಅಷ್ಟೊಂದ್ ದೊಡ್ಡ ಲಾಭ ಅಂತಿಲ್ಲ, ಬಟ್ ಇವಾಗ ಇರೋದನ್ನ ನಾವು ನೋಡ್ಕೊಂಡು ಹೋಗ್ಬೇಕಾದ್ರೆ ಅಕಸ್ಮಾತ್ ಅಡಕೆಗೆಲ್ಲ ರೇಟ್ ಬಿದ್ದಾಗ ಇದ್ರಲ್ಲಿ ಏನ್ ಬರುತ್ತೆ ಅದನ್ನೇ ನಂಬ್ಕೋಬೇಕಾಗತ್ತೆ. ಹೌದು. ಅದಕ್ಕೋಸ್ಕರ ನಾವು ಹಣ್ಣಿಂದು ಅದು ಗಿಡ ಮಾಡೋದಾಗ್ಲಿ, ಅಡಕೆ ಮಾಡೋದಾಗ್ಲಿ, ಇದು ಮತ್ತೆ ಹಸುಗಳದ್ದು. ಈಗ ಹಸುಗಳದ್ದು ಅಷ್ಟೇ, ಒಂದು ವೆರೈಟಿ ಕಲೆಕ್ಷನ್ ಮಾಡಿ ಹಸುಗಳಲ್ಲೇ ನೀವು ಬ್ರೀಡಿಂಗ್ ಮಾಡಿ ಮಾರ್ಕೊಂಡ್ರೆ ಅದು ಒಂದು ಬಿಸ್ನೆಸ್, ಅದು ಒಂದು ಕೃಷಿ ಬಿಸ್ನೆಸ್. ಹೌದೌದು. ಆ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಎಲ್ಲೇ ಲಾಸ್ ಆದ್ರೂ ಒಂದ್ ಕಡೆಯಿಂದ ಬ್ಯಾಲೆನ್ಸ್ ಮಾಡ್ಕೊಂಡ್ ಬರ್ಬೋದು ಸರ್. ಸೊ ಖಂಡಿತ ಸಮಗ್ರ ಕೃಷಿಗೆ ಅಂದ್ರೆ ಬಟ್ ಗಾರ್ಡನ್ನೇ ಒಂದು ಇನ್ನೊಂದು ಹೆಸರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹಣ್ಣು, ಅಡಕೆ, ಬಾಳೆ, ಹಸು, ಮತ್ತೆ ನೀವು ಮಾಡ್ಕೊಂಡಿರುವಂತಹ ಸ್ಲರಿ ಪಿಟ್ಸ್, ಮತ್ತೆ ಇಲ್ಲಿ ಸುಮ್ನೆ ನಿಮ್ಮ ಇನ್ನೊಂದು ಪರ್ಯಾಯವಾಗಿ ಮಾಡಿರುವಂತ ಈ ರಬ್ಬರ್ ಪ್ಲಾಂಟೇಶನ್. ಸೊ ಪ್ರತಿಯೊಂದು ಇದ್ರೇನೆ ಒಂದು ಸಮಗ್ರ ಕೃಷಿ ಅಂತ ಹೇಳಕ್ ಸಾಧ್ಯ. ಈ ತರದ ವೆರೈಟಿ ಕಾನ್ಸೆಪ್ಟ್ ಐಡಿಯಾ ಅಂದ್ರೆ ಅದೆಲ್ಲ ನಮ್ಮ ತಂದೆಯವ್ರದ್ದು ಐಡಿಯಾಗಳಾಗ್ಲಿ, ಇದನ್ನ ಇಂಪ್ಲಿಮೆಂಟ್ ಮಾಡೋದಾಗ್ಲಿ ಎಲ್ಲ ಅವ್ರದೇ ಥಿಂಕಿಂಗು, ಅವ್ರದೇ ಒಂದು ಪ್ಲಾನಿಂಗ್ ಇದಕ್ಕೆ. ಹೌದು. ಅಂದ್ರೆ ಏನೇ ಇದ್ರು ಅವರು ಟ್ರಯಲ್ ಅಂಡ್ ಎರರ್ ಬೇಸಿಸ್ ಅಲ್ಲೇ ಹೋಗ್ತಾರೆ. ನೋಡಿ ಇವಾಗ ಇಲ್ಲಿ ಎಲ್ರು ಒಂದೊಂದ್ ಹಾಕಿದ್ರೆ ನಾವು 4 ಹಾಕಿ. ಹೌದು ಸರ್, ಇದನ್ನ ನಾವು ಗಮನಿಸ್ಲೇ ಇಲ್ಲ. ಹೌದು, ಇಲ್ಲಿ ನೋಡಿ ಇದು 4 ಹಾಕಿದ್ರೆ ಇದೆ, ಅಲ್ಲಿ 3 ಇದೆ, ಆಲ್ಮೋಸ್ಟ್ ಆವರೇಜ್ ಆಗಿ 2 ಇದೆ ಎಲ್ಲಾ ಕಡೆ. ಹೌದು, ಒಂದೆಲ್ಲೂ ಇಲ್ಲ. ಹೌದು. ಅಂದ್ರೆ ನಮಗೆ ಇಲ್ಲಿ ನೋಡಿ ಇದ್ರದ್ದು ಅಗಲ ನೋಡ್ಕೊಂಡು ನಾವು ಹಾಕಿರೋದು. ಹಾಕಿದ್ರೆ ಹೌದು, ಕೆಲವು ಕಡೆ 3 ಹಾಕಿವಿ, ಕೆಲವು ಕಡೆ ಅಲ್ಲಿ ಜಾಗ ಕಡಿಮೆ ಇದ್ರೆ 2 ಕಮ್ಮಿ ಇದೆ. 2 ಅದ್ರ ಮಧ್ಯೆ ಇಲ್ಲಿ ಅಡಕೆನೂ ಹಾಕಿದೀವಿ, ಬಟ್ ಏನೋ ಅಷ್ಟೊಂದು ಎಕ್ಸ್ಪೆಕ್ಟೆಡ್ ಫಸಲ್ ಇಲ್ಲ ಇದ್ರಲ್ಲಿ. ಇಲ್ಲ ಅಡಕೆ ಅಂದ್ರೆ ಅಡಕೆಗೆ ಇದು ನೆರಳಾಗಿ ಹೋಗುತ್ತೆ ನಿಮ್ಗೆ. ಹೌದು. ರಬ್ಬರ್ ಮರ ಸಿಕ್ಕಾಪಟ್ಟೆ ಶೇಡ್ ಆಗುತ್ತೆ. ಇವಾಗ ಎಲೆ ಉದ್ರೋಗಿದೆ, ಬಟ್ ಇನ್ನೊಂದ್ ಸ್ವಲ್ಪ ಚಿಗುರ್ತಾ ಇದೆ ನೋಡಿ ಇಲ್ಲಿ. ಹೌದು. ಅದು ಶೇಡ್ ಬಂದ್ಬಿಡುತ್ತಲ್ಲ, ಅವಾಗ ನಿಮಗೆ ಇದ್ರದ್ದು ಬೆಳವಣಿಗೆ ಕಡಿಮೆ ಆಗುತ್ತೆ. ಸೊ ಇದು ರಬ್ಬರ್ ಅಂದ್ರೆ ನಿಮ್ಗೆ ಇದು ಮೈನ್ ನಿಮ್ಮ ಟೈರ್ ಆಗ್ಲಿ, ರಬ್ಬರ್ ಪ್ರಾಡಕ್ಟ್ಸ್ ಆಗ್ಲಿ, ಪ್ರತಿಯೊಂದಕ್ಕೂ ಇದೆ, ರಾ ಮೆಟೀರಿಯಲ್ ಇದೆ ಆತರ. ಸೊ ನೆಕ್ಸ್ಟ್ ನಾವೀಗ ಏನಂದ್ರೆ ಶೀಟ್ ಮಾಡೋದ್ರಲ್ಲಿ ಹೆಂಗೆ ಅಂತ ನಾನು ತೋರಿಸ್ತೀನಿ. ಅದು ಸರ್ ಶೀಟ್ ಮಾಡೋದು ನೋಡೋಣ. ಸೊ ಇದ್ರದ್ದು ನಾವು ಶೀಟ್ ಮಾಡಿ ಹೆಂಗೆ ಡ್ರೈಯರ್ ಅಲ್ಲಿ ಒಣಗಿಸ್ತೀವಿ, ಡ್ರೈಯರ್ ಅಲ್ಲಿ ಒಣಗಾದಾಗ ಹೆಂಗಿರುತ್ತೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಸರ್ ನೋಡೋಣ. ಸರ್ ಇವಾಗ ಏನ್ ನೋಡ್ತಾ ಇರಲ್ಟ್ರೆ, ಇವಾಗ ನೀವು ಮೊದ್ಲಿಂದ ಇದ್ರಲ್ಲಿ ನೋಡಿದ್ರಲ್ಲ, ಅಲ್ಲಿ ರಬ್ಬರ್ ಪ್ಲಾಂಟೇಶನ್ ಅಲ್ಲಿ ಏನು ಹಾಲು ಕಲೆಕ್ಟ್ ಮಾಡಿದಾರೆ, ಎಲ್ಲಿ ಏನ್ ತೆಗಿತಾರೆ ಅಂತ ತೋರಿಸಿದ್ನಲ್ಲ. ಹೌದು. ಇವಾಗ ಹಾಲು ಕಲೆಕ್ಟ್ ಮಾಡಿ ಈ ಟ್ರೇಗ್ ಏನಿದೆಯಲ್ಲ, ಇದಕ್ಕೆ ಆಸಿಡ್ ಮತ್ತೆ ಹಾಲು ನೀರೆಲ್ಲ ಮಿಕ್ಸ್ ಮಾಡಿ ಅದೊಂದು ಪ್ರಪೋರ್ಷನ್ ಇದೆ. ಆ ಪ್ರಪೋರ್ಷನ್ ಅಲ್ಲಿ ಯಾರು ವರ್ಕರ್ಸ್ ಇದಾರೆ ಅವರು ಮಿಕ್ಸ್ ಮಾಡಿ ಹಿಂಗ್ ಹುಯ್ತಾರೆ ಇದ್ರಲ್ಲಿ. ಓಕೆ, ಇದ್ರೊಳಗಡೆ ಹುಯ್ತಾರೆ. ಇದು ಆಕ್ಚುಲಿ ಇವಾಗ ಸೆಮಿ ಸಾಲಿಡ್. ಓಕೆ, ಇದು ಯಾವತ್ತಿಂದು ಸರ್? ಇದು ಇವತ್ತು ಬೆಳಗ್ಗೆ ತೆಗ್ದಿರೋದು. ಇವತ್ತು ಬೆಳಗ್ಗೆ ತೆಗ್ದಿರೋದು. ಫುಲ್ ಸಾಫ್ಟ್ ಆಗಿದೆ. ಇನ್ನೊಂದ್ ಸ್ವಲ್ಪ ಇದು ಗಟ್ಟಿ ಆಗ್ಬೇಕು. ಇದು ಇಷ್ಟು ಸಾಫ್ಟ್ ಇದ್ದು ನಾವು ಇದಕ್ಕೆ ಕೊಟ್ರೆ ಏನಾಗುತ್ತೆ, ಹರಿದೋಗುತ್ತೆ. ಓಕೆ. ಸೊ ಇಲ್ಲಿದೆ ಅಲ್ಲ, ಇಲ್ಲಿ ತೋರಿಸ. ಇದು ಆಕ್ಚುಲಿ ನಿನ್ನೆ ಶೀಟ್ ಮಾಡ್ಬೇಕಾಯ್ತು, ನಮ್ಮಲ್ಲಿ ಕರೆಂಟ್ ಸಮಸ್ಯೆಯಿಂದ ಆಗಿಲ್ಲ. ಇದು ಈಗ ಶೀಟ್ ಮಾಡ್ಲಿಕ್ಕೆ ರೆಡಿ ಆಗಿದೆ. ಸ್ವಲ್ಪ ಗಟ್ಟಿ ಇದೆ. ಇದಕ್ಕೂ ಎಷ್ಟು ದಿನ ವ್ಯತ್ಯಾಸ ಇದೆ? ಇದು 1 ಡೇ ಗ್ಯಾಪ್ ಇದೆ. ಇದಕ್ಕೂ ಒನ್ ಡೇಲಿ ಇಷ್ಟು ಸಾಲಿಡ್ ಆಗ್ಬಿಡುತ್ತೆ. ಸೂಪರ್ ಸರ್. ಇದು ಅದಕ್ಕೆ ಅಂತ ನೀವು ಮಾಡ್ಕೊಂಡಿರೋ ಟ್ರೇ ಸಿಗುತ್ತೆ ಹಿಂಗೆ. ಇದಕ್ಕೆ ಅವರು ಆಸಿಡ್ ಅದು ಇದೆಲ್ಲ ಮಿಕ್ಸ್ ಮಾಡಿ ಹಾಲ್ನ ಲಿಕ್ವಿಡ್ ಏನಿದೆ ಅದನ್ನ ಇದಕ್ಕೆ ಹಾಕಿದಾಗ ಈ ಮೋಲ್ಡ್ ಅಲ್ಲಿ ನಿಮ್ಗೆ ಟ್ರೇ ಅಲ್ಲಿ ಏನಿದೆ ಈ ತರ ಗಟ್ಟಿಯಾಗಿ ಬರುತ್ತೆ. ಓಕೆ. ಸೊ ಇದನ್ನೇ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಸೊ ಇದನ್ನ ಇವಾಗ ಶೀಟ್ ಮಾಡ್ತೀನಿ ನೋಡಿ, ಇಲ್ಲಿ ರೋಲರ್ಗೆ ಹಾಕ್ತೀವಿ. ಓಕೆ, ಇದು ರೋಲರ್. ಹೌದು, ಇದು ಪ್ಲೈನ್ ರೋಲರ್. ಇದು ಏನಕ್ಕೆ ಅಂದ್ರೆ ಇದು ಇಷ್ಟು ದಪ್ಪ ಇರುತ್ತಲ್ಲ, ಇದನ್ನ ತೆಳ್ಳಗ್ ಮಾಡಕ್ಕೆ ಇದನ್ನ ಯೂಸ್ ಮಾಡೋದು. ಇಲ್ಲಿ ತಿರ್ಸ್ಕೊಂಡ್ರೆ ಅದು ಥಿಕ್ನೆಸ್ ಹೆಚ್ಚು ಕಮ್ಮಿ ಆಗುತ್ತೆ. ನೋಡಿ, ಇಲ್ಲಿ ಗ್ಯಾಪ್ ನೋಡಿ. ಹೌದು, ಫುಲ್ ಕ್ಲೋಸ್ ಆಯ್ತು. ಹೌದು. ಓಪನ್ ಮಾಡ್ಕೋತೀವಿ, ಎಷ್ಟು ಥಿಕ್ನೆಸ್ ಇದೆ ನೋಡ್ಕೊಂಡು ಅಷ್ಟು ಥಿಕ್ನೆಸ್ ಗೆ ಹೈಟ್ ಓಪನ್ ಮಾಡ್ಕೊಳ್ತೀರ. ಈಗ ನೋಡಿ ತೋರಿಸ್ತೀನಿ. ಇಲ್ಲಿ ನೋಡಿ. ಓ ವಾವ್, ಸ್ವಲ್ಪ ಥಿಕ್ನೆಸ್ ಕಡಿಮೆ ಆಯ್ತು, ಉದ್ದ ಆಯ್ತು. ಈ ತರ ಮಾಡಿ ನೀವು ಥಿಕ್ನೆಸ್ ಸಣ್ಣ ಮಾಡ್ಕೊಂತೀರಾ. ಇವಾಗ ನೋಡಿ ಅಷ್ಟು ದಪ್ಪ ಇದ್ದಿದ್ದು, ಹೌದು, ಥಿಕ್ನೆಸ್ ನೋಡಿ ಎಷ್ಟು ಕಡಿಮೆ ಐತಿ, ಎಷ್ಟು ಉದ್ದ ಆಯ್ತು. ಓ ಹೌದು. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ಒಂದ್ ನಿಮಿಷ ನೋಡಿ ಇದಕ್ಕೆ ಹಾಕೋತೀವಿ.
ಓಕೆ, ಇದೇನ್ ಮಿಷಿನ್ ಸರ್ ಇದು? ಇದಕ್ಕೆ ಪ್ಯಾಟರ್ನ್ ಬರುತ್ತೆ ನೋಡಿ, ಇಲ್ಲಿರೋ ಪ್ಯಾಟರ್ನ್ ಇದ್ರಲ್ಲಿ ಬರುತ್ತೆ. ಓಕೆ, ಏನಕ್ಕೆ ಆತರ ಪ್ಯಾಟರ್ನ್ಸ್ ಬರ್ಬೇಕು? ಅದೇನೋ ಅವ್ರದ್ದು ನಾರ್ಮಲ್ ಟರ್ಮ್ ಹಂಗ? ಅದಂದ್ರೆ ಗ್ರೇಡಿಂಗ್ ಬರ್ಬೇಕಲ್ಲ, ಹಾ. ನಮಗೆ ಅವರು ಒಂದು ಯೂನಿಕ್ ಆಗಿ ಬರ್ಬೇಕಲ್ಲ. ಓಕೆ, ಪ್ಲೇನ್ ಕೊಡೋದಲ್ಲ ಶೀಟ್, ನಾವು ಹಿಂಗೆ ಪ್ಯಾಟರ್ನ್ ಬರ್ಸೇ ಕೊಡೋದು. ಬರ್ಸಿ ಕೊಡ್ಬೇಕು. ನೋಡಿ. ಓ ವಾವ್ ಸರ್, ಪ್ಲೈನ್ ಇದ್ದಿದ್ದು ಒಂಥರ ಮನೆ ತರ ಆಗೋಯ್ತು. ಹೌದೌದು, ಈ ತರ ಪ್ಯಾಟರ್ನ್ ಬರೆಸ್ಬೇಕು. ಓಕೆ, ಇದನ್ನ ಆಮೇಲೆ ಡ್ರೈಯಿಂಗ್ ಹಾಕ್ತಿವಿ. ಓಕೆ, ಇದು ಕಲರ್ ಅಲ್ಲಿ ಏನು ಡಿಫ್ರೆನ್ಸ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಕಲರ್ ಇದು ಡ್ರೈಯಿಂಗ್ ಹಾಕ ಫುಲ್ ಪ್ಯೂರ್ ಬ್ಲಾಕ್ ಬಂತಂದ್ರೆ, ಶೈನಿಂಗ್ ಬ್ಲಾಕ್ ಬಂದ್ರೆ ಒಳ್ಳೆ ರೇಟ್ ಹೋಗುತ್ತೆ. ಓಕೆ, ಇದು ಅರ್ಧಂಬರ್ಧ ಒಣಗಿ ನಾವು ಮಾರ್ಕೆಟ್ ಸೇಲ್ ಮಾಡ್ತೀವಿ ಅಂದ್ರೆ ಸೆಕೆಂಡ್ ಗ್ರೇಡ್ ಹಾಕ್ಬಿಡ್ತಾರೆ. ಓಕೆ, ಸೊ ನಮಗೆ ಅದು ರೇಟ್ ಸಿಗಲ್ಲ. ಓಕೆ, ನಾವು ಲಾಸ್ಟ್ ಅಲ್ಲಿ ಹಿಂಗ್ ಒಣಗಾಕ್ತಿವಿ ನೋಡಿ ಇಲ್ಲಿ. ಇಲ್ಲಿ ಒಣಗಾಕ್ತೀರಾ ಹಿಂಗ್ ಸರ್? ಅದೇನ್ ಸೈಜ್ ಇತ್ತು ಅದು ಡಬಲ್ ಸೈಜ್ ಆಗೋಯ್ತಲ್ಲ? ಹೌದೌದು, ಇಲ್ಲಿ ಒನ್ ಡೇ ಹಿಂಗ್ ಹೊರಗಡೆ ಇರುತ್ತೆ. ಒನ್ ಡೇ ಹಿಂಗೆ ನ್ಯಾಚುರಲ್ ಡ್ರೈ ಅಂದ್ರೆ ಇದು ನೀರೆಲ್ಲ ಇಳ್ದೋಗ್ಬೇಕು ಇದ್ರದ್ದು. ಓಕೆ, ಅದ್ರಲ್ಲಿ ಇರೋ ನೀರೆಲ್ಲ ಇಳಿದೋಗುತ್ತೆ. ಅದಾದ್ಮೇಲೆ ಇಲ್ಲಿ ಡ್ರೈಯರ್ ಇದೆ. ಹಾ. ಓ, ಈ ತರ ಒಂದು ಡ್ರೈಯರ್ ಮಾಡ್ಕೊಂಡಿದ್ದೀರಾ? ಹೌದು, ಬಾಕ್ಸ್ ಡ್ರೈಯರ್. ಹಾ. ನೋಡಿ ಈ ತರ ಹಾಕೋತೀವಿ. ಓ, ಈ ತರ ಎಲ್ಲ ನೇತ್ ಹಾಕ್ತೀರಾ ನೋಡಿ. ಇದು ನೋಡಿ, ಸಖತ್ತಾಗಿದೆ ಸರ್. ಈ ತರ ಇನ್ನು ಬ್ಲಾಕ್. ಇದು ತುಂಬಾ ಗಟ್ಟಿನೂ ಆಗೋಯ್ತಲ್ಲ ಸರ್ ಇದು ಒಣಗಿದ್ಮೇಲೆ? ಹೌದು, ಸಾಫ್ಟ್ ಇರಲ್ಲ ನಿಮಗೆ, ಗಟ್ಟಿ. ಅಲ್ಲಿ ತುಂಬಾ ಸಾಫ್ಟ್ ಇತ್ತು, ಹೌದು, ಸಿಕ್ಕಾಪಟ್ಟೆ ಗಟ್ಟಿ ಆಗೋಯ್ತು. ಈ ರೀತಿ ಇದು ಬರುತ್ತೆ. ಇದನ್ನ ಸ್ವಲ್ಪ ಡಾರ್ಕ್ ಆಯ್ತು ಅಂದ್ರೆ ಒಳ್ಳೆ ಗ್ರೇಡಿಂಗ್ ಬರುತ್ತೆ, ಇನ್ನು ಗ್ರೇಡಿಂಗ್ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಒಳ್ಳೇದು ಅಂತ ಹೇಳಿ ಅವರು ಒಳ್ಳೆ ರೇಟ್ ಕೊಡ್ತಾರೆ. ಸೊ ಇದು ನೀವ್ ಏನ್ ಹಾಕಿ ಇದನ್ನ ಕಾಯಿಸೋದು ಸರ್? ಇದು ನಾವು ಆ ಕಡೆ ಇದಕ್ಕೆ ಬೆಂಕಿ ಹಾಕಕ್ಕೆ ಒಂದು ಜಾಗ ಇದೆ, ಒಲೆ. ಮಾಮೂಲಿ ಅಲ್ಲಿ ಕಟ್ಟಿಗೆ ಎಲ್ಲ ಹಾಕಿ ಬೆಂಕಿ ಹಾಕ್ತಿವಿ, ಇಲ್ಲಿ ಸ್ಮೋಕ್ ಬರುತ್ತೆ, ಕಪ್ ಆಗುತ್ತೆ. ಸೊ ನೀವು ಅಲ್ಲಿ ಈಗ ಪ್ರೆಸ್ ಮಾಡಿದ ನಂತರ ನೀವು ಸೇಲ್ ಮಾಡೋದಕ್ಕೆ ಎಷ್ಟು ದಿನ ಆಗುತ್ತೆ ಸರ್? ಅಂದ್ರೆ ನಾವಿದು ಇದು ಡ್ರೈಯರ್ ಇದೆಯಲ್ಲ, ಇದು ಫುಲ್ ಆದ್ಮೇಲೆ ನಾವು ಒಂದ್ಸಲಿ ತೆಗೆದು ಸೇಲ್ ಮಾಡ್ತೀರಾ? ಓಕೆ, ಅಂದಾಜು ಇಲ್ಲ ಜನರಲ್ ಆಗಿ ನೀವು ಇದು ಫುಲ್ ಆಗಿಲ್ಲ ಅಂತ ಇಟ್ಕೊಳಲ್ಲ, ಅದ್ ಸೆಕೆಂಡ್ರಿ ಫುಲ್ ಆಗೋದು ಬಿಡೋದು ಪ್ರೋಸೆಸ್. ಈಗ ಅಲ್ಲಿ ನೀವು ಶೀಟ್ ಮಾಡಿದ್ಮೇಲೆ ಇದು ಒಣಗಿಸಿ ನೀವು ಮಾರಕ್ಕೆ ಜನರಲ್ ಆಗಿ ಎಷ್ಟು ದಿನ ಟೈಮ್? ಒಂದ್ ವಾರದಲ್ಲಿ ಆಗೋಗುತ್ತೆ. ನಿಮಗೆ ಒಂದು 3 to 4 ಡೇಸ್ ಅಲ್ಲಿ ಸ್ಮೋಕಿಂಗ್ ಚೆನ್ನಾಗಿ ಕೊಟ್ರೆ ನಿಮಗೆ ಒಂದ್ ವಾರದಲ್ಲಿ ಕೊಡ್ಬೋದು. ಓಕೆ, ಒಂದ್ ವಾರ ಫುಲ್ ಡೈಲಿ. ಇದಕ್ಕೆ ಸ್ಮೋಕೆ ಕೊಡ್ಬೇಕಲ್ಲ ನೀವು? ಹೌದು, ಡೈಲಿ ನೀವು ಬೆಂಕಿ ಹಾಕಿ ಇದು ಸ್ವಲ್ಪ ಹೀಟಿಂಗ್ ಅಂದ್ರೆ ಸ್ವಲ್ಪ ಬಿಸಿ ಆಗುತ್ತೆ ಒಳಗಡೆ, ಫುಲ್ ಸ್ಮೋಕ್ ಆದಾಗ ಬ್ಲಾಕಿಂಗ್ ಆಗುತ್ತೆ ನೋಡಿ. ಓಕೆ, ಒಂದ್ ವಾರ 10 ದಿನ ಚೆನ್ನಾಗಿ ಕೊಟ್ಟು ಇದು ಮಾಡಿದ್ರೆ, ಒಣಗಿಸಿದ್ರೆ ನಿಮಗೆ ಒಳ್ಳೆ ಕಲರ್ ಬರುತ್ತೆ. ಇದು ಇನ್ನೂ ಆಗ್ತಾ ಇದೆ ಅಂದ್ರೆ ಇದು ಸೆಕೆಂಡ್ ಗ್ರೇಡ್ ಇದು. ಓಕೆ, ನೀವೇ ಆಲ್ಮೋಸ್ಟ್ ಇಲ್ಲಿ ಗ್ರೇಡಿಂಗ್ ತೆಗೆದು ಬಿಡ್ತೀರಾ? ಇಲ್ಲಿ ನೋಡಿ, ಸ್ವಲ್ಪ ರಫ್ ಇದೆ. ಹೌದು, ಅದು ಸಾಫ್ಟ್ ಇತ್ತು, ಇದು ರಫ್ ಇದೆ. ಇಲ್ಲಿ ನೋಡಿ, ಪ್ಯಾಟರ್ನ್ ಅಲ್ಲಿ ಒಂಥರ ಚೆನ್ನಾಗಿ ಬಂದಿಲ್ಲ. ಹೌದು, ಅದು ಸಾಕಾಗಿತ್ತು. ಹೌದು, ಇದು ಸೆಕೆಂಡ್ ಕ್ವಾಲಿಟಿ. ಓಕೆ, ಆತರ. ಸೊ ಅಂದಾಜು ಸರ್ ನಿಮ್ ಪ್ರಕಾರ ಈ ನೀವ್ ಇದ್ರ ಜೊತೆ ಮಿಶ್ರ ಆಗಿ ನಿಮ್ಗೆ ಅಡಿಕೆ ಜೊತೆ ಪೆಪ್ಪರ್ ಮಾಡಿದಿರಾ, ಮತ್ತೆ ನಿಮ್ದೇ ಆದಂತ ಒಂದು ನರ್ಸರಿ ಮಾಡಿದಿರಾ, ಮತ್ತೆ ಈಗ ನೀವು ರಬ್ಬರ್ ಅನ್ನು ನೀವು ಬೇರೆಯವ್ರ ಹಾಲ್ ಮಾರೋದ್ ಬದಲು ನೀವೇ ಅದನ್ನ ಶೀಟ್ ಮಾಡಿ ಮಾರ್ತಾ ಇದ್ದೀರಾ. ಅಂದ್ರೆ ತುಂಬಾನೇ ನೀವು ಏನ್ ಹೇಳ್ತಾರೆ ಮೌಲ್ಯವರ್ಧನೆ ಮಾಡ್ತಾ ಇದ್ರ ನೀವೇ, ಜಸ್ಟ್ ಕೆಲವರು ಹಾಲ್ ಮಾರೋದ್ ಬದಲು. ಸೊ ನಿಮ್ಗೆ ಈ ಪ್ರೋಸೆಸ್ ಎಲ್ಲ ಮಾಡಿದ್ರಿಂದ ನಿಮ್ಗೆ ಹೇಗಿದೆ ಇದ್ರಲ್ಲ ಆದಾಯ? ರಬ್ಬರ್ ಇವಾಗ ಅಷ್ಟೊಂದು ರೇಟ್ ಅಂತ ಇಲ್ಲ. 10 ವರ್ಷ ಕಂಪೇರ್ ಮಾಡಿದ್ರೆ ಇವಾಗ ಕಮ್ಮಿ ಇದೆ. 10 ವರ್ಷ ಮೊದಲು 280 250 ಆ ಇದ್ರಲ್ಲಿ ಇತ್ತು ಕೆಜಿ. ಈಗ ಕೆಜಿಗೆ ನಮಗೆ 150 160 ಮೊನ್ನೆ ಹೈಯೆಸ್ಟ್ ಹೋಗಿದೆ. 160 ಹೈಯೆಸ್ಟ್, ಇಲ್ಲಾಂದ್ರೆ 140 ಆ ರೇಂಜ್ ಅಲ್ಲಿ ಇರುತ್ತೆ. ನೀವು ಇದು ಅಡಕೆ ಜೊತೆ ಬೆಳೀತಾ ಇದ್ದೀವಿ, ಯಾಕಂದ್ರೆ ಪರ್ಯಾಯ ಬೇಕೇ ಬೇಕು ನಿಮಗೆ. ಒಂದೇ ಇದನ್ನ ಬೆಳೆಗಿಂತ ಕಷ್ಟ. ಏನಾದ್ರೂ ಒಂದು ಡೈವರ್ಸಿಫೈ ಆಗಿ ಮಾಡ್ಕೊಂಡು ಹೋದ್ರೆ ನಿಮಗೆ ಒಂದ್ರಲ್ಲಿ ಲಾಸ್ ಆದ್ರೆ ಇನ್ನೊಂದ್ರಲ್ಲಿ ಏನಾದನ್ನ ಮ್ಯಾನೇಜ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ಇರೋ ಕಂಡೀಷನ್ಗೆ ಎಲ್ಲಾನು ಮಾಡ್ಬೇಕು. ಸೊ ನಿಮ್ಗೆ ಈಗ ವರ್ತ್ ಅನ್ಸ್ತಿದ್ಯಾ ನೀವು ಜಾಬ್ ಬಿಟ್ಟು ಬಂದು ಈಗ ಇದೆಲ್ಲ ಮಿಶ್ರವಾಗಿ ಬೆಳಿತಾ ಇರೋದು ನಿಮ್ಗೆ? ಅದು ವರ್ತೆ ಸರ್, ಯಾಕಂದ್ರೆ ನಿಮಗೆ ಕೆಲಸ ಅದ್ ಯಾವಾಗ ಹೋಗುತ್ತೆ ಏನಂತ ಹೇಳಕ್ಕಾಗಲ್ಲ. ಹೌದು, ನಿಮಗೆ ಜಾಗ ಇದ್ದು ನಿಮಗೆ ಏನಾದ್ರು ಮಾಡ್ಬೋದು ಅಂತ ಇದ್ರೆ, ಯಾರು ಗೊತ್ತಿರೋರು ಇದ್ರೆ, ಈಗ ನೋಡಿ ನಮಗ್ ನನ್ ತಂದೆ ಇದಾರಲ್ಲ, ಹೌದು, ಕಲ್ತ್ಕೊಂಡು ಏನಾರು ಮಾಡಿದ್ರೆ ನೀವು ಮುಂದೆ ನಿಮ್ ಕಾಲಕ್ಕೆ ಏನಾದ್ರು ಮಾಡ್ಕೋಬಹುದು. ಇಲ್ಲ ನಾನು ಕೆಲಸ ಮಾಡಿ ಒಂದ್ 30 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿ ಆಮೇಲೆ ಬಂದ್ ನೋಡ್ತಿದ್ರೆ ಕಷ್ಟ ಸರ್. ಈಗ ನೋಡಿ ಅಲ್ಲಿ ಇವಾಗ ಹೊಂದ್ಕೊಂಡು ಆಮೇಲೆ ಇಲ್ಲಿ ಮೈ ಬಗ್ಗಲ್ಲ. ಇವಾಗ್ಲೇ ಕಷ್ಟ ಮೈ ಬಗ್ಗದು. ಆದ್ರೆ ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ ಅಲ್ಲ ಅಂದ್ರು ಸರ್, ಹ್ಯಾಟ್ಸ್ ಆಫ್ ನಿಮ್ಗೆ. ನಿಜವಾಗ್ಲೂ ಇದ್ದಂತ ಕೆಲ್ಸ ಬಿಟ್ಟು ನಿಮ್ಮ ತಂದೆ ಅವ್ರಿಗೆ ಒಂಥರ ನೆರವಾಗಿ ನಿಂತಿಲ್ಲಿ. ಅದು ಇದು ಎಲ್ಲಾರ್ಗು ಈಸಿ ಇಲ್ಲ, ಆನೆಸ್ಟ್ಲಿ ಹೇಳ್ಬೇಕು. ಯಾಕಂದ್ರೆ ಈಗ ನಮಗೇನಂದ್ರೆ ಲೇಬರ್ ಸಮಸ್ಯೆ ಇದೆ. ಹೌದು, ಈಗ ಇವತ್ತು ಲೇಬರ್ ಇಲ್ಲ, ಇನ್ನ ಕ್ಲೀನಿಂಗ್ ಅದು ಇದೆಲ್ಲ ಮಾಡ್ಬೇಕು. ಹೌದು,
ಟೈಮ್ ಆಗುತ್ತೆ, ಇಲ್ಲ ಅಂತಲ್ಲ, ಕೆಲಸ ಆಗುತ್ತೆ, ಅದು ಇಲ್ಲ ಅಂತಲ್ಲ, ನಾವೇ ಮಾಡ್ಬೇಕು ಒಟ್ನಲ್ಲಿ. ಅದು ಖಂಡಿತ ಇನ್ನೊಬ್ರನ್ನ ಕಾಯ್ಕೊಂಡು ಇವ್ರು ಬಂದ್ ಮಾಡ್ಕೊಡ್ತಾರೆ ಅಂತ ಅದು ಕಷ್ಟ. ಕಷ್ಟ. ಸಿಟಿಲಿ ಬೇಕಾದ್ರೆ ನೀವು ನೋಡಿ, ಒಂದು ಟೈಲ್ಸ್ ಹಾಕೋದಾಗ್ಲಿ, ಗಾರೆ ಕೆಲಸ ಮಾಡಿ ಜನ ಬರ್ತಾರೆ, ದುಡ್ಡು ಕೊಟ್ರೆ ಬಂದ್ ಮಾಡಾಕ್ತಾರೆ. ಇದು ಆ ರೀತಿ ಆಗಲ್ಲ. ಖಂಡಿತ ಸರ್. ಅದು ಇದೇ ಡಿಫ್ರೆಂಟ್, ಅದೇ ಡಿಫ್ರೆಂಟ್. ಹೌದು ಖಂಡಿತ ಸರ್. ತುಂಬಾನೇ ಥ್ಯಾಂಕ್ಸ್ ಸರ್. ನಮ್ಮ ರೈತರ ಮಿತ್ರರಿಗೆ ಹೇಗೆ ಹಾಲ್ ತೆಗೆದಿ ಅದಾದ ನಂತರ ಶೀಟ್ ಮಾಡಿ ಹೇಗೆ ಲಾಸ್ಟ್ ಎಂಡ್ ಪ್ರಾಡಕ್ಟ್ ವರ್ಗು ತೋರಿಸಿದಕ್ಕೆ ತುಂಬಾನೇ ಧನ್ಯವಾದಗಳು. ಈ ನಿಮ್ಮ ಜರ್ನಿಯಿಂದ ಸಾಕಷ್ಟು ಜನ ಯಾರ್ಯಾರಿಗೆ ಎಕರೆಗಟ್ಟಲೆ ಜಮೀನ್ ಊರಲ್ಲಿದೆ, ಯಾರ್ಯಾರೆಲ್ಲ ಬಿಟ್ಟು ಹೋಗಿ ಸಿಟಿಲಿ ಇದಾರ, ಅವ್ರಿಗೆಲ್ಲರಿಗೂ ಇದೊಂದು ಮೋಟಿವೇಶನ್ ತರ ಆಗ್ಲಿ ಸರ್. ತುಂಬಾನೇ ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನೊಂದು ಹೇಳ್ಬೇಕು ಅಂದ್ರೆ, ಇದು ಈಗ ಜಾಗ ಇದ್ದು ನೀವು ಕೆಲಸಲ್ಲಿದ್ರೆ ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಏನಾದ್ರು ಒಂದು ಮಾಡ್ಕೊಂಡು ಬಂದ್ರೆ ನಿಮ್ಮ ರಿಟೈರ್ಮೆಂಟ್ ಟೈಮ್ ಅಷ್ಟರಲ್ಲಿ ನಿಮ್ಗೆ ಏನೋ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೌದು, ಆ ಟೈಮಲ್ಲಿ ನೀವು ಕೂತ್ಕೊಂಡ್ ಬೇಕಾದ್ರೆ ಏನಾರು ಒಂದು ಇಬ್ರು ಜನರನ್ನ ಸೇರ್ಸ್ಕೊಂಡಾರು ಮಾಡ್ಬೋದು. ಹೌದು, ಅದು ಕರೆಕ್ಟ್. ಜಾಗ ಇದ್ದು ಲಾಸ್ಟ್ ಅಲ್ಲಿ ಅದ್ರ ಬಗ್ಗೆ ಏನ್ ತಿಳ್ಕೊಳ್ದೆ ನೀವು ಲಾಸ್ಟ್ ಅಲ್ಲಿ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಇಂಟ್ರೆಸ್ಟ್ ಇದ್ದು ಛಲ ಇದ್ದು ಲಾಸ್ಟ್ ಅಲ್ಲಿ ನಾನು ಮಾಡ್ತೀನಿ, ನಂಗೆ ಸ್ಟೇಜ್ ಆಗಿದೆ, ನಾನು ಮಾಡ್ತೀನಿ ಅಂದ್ರೂ ಮಾಡ್ಬೋದು, ಏನ್ ಸಮಸ್ಯೆ ಇಲ್ಲ. ಸ್ವಲ್ಪ ಕಷ್ಟ ಆಗ್ಬೋದು. ಹೌದು, ಇವಾಗಿಂದನೇ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹೋದ್ರೆ ಈಸಿ. ಯಾಕಂದ್ರೆ ಆಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ, ನಾನು ಕೆಲ್ಸದಲ್ಲಿ ಇರ್ಬೇಕಾದ್ರೆ ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಈ ಮುಂದಕ್ಕಲ್ಲ ಅಂತ ಇದ್ದೆ, ಅದು ಪ್ಲಾನಿಂಗ್ ಎಲ್ಲ ಏನ್ ಇರ್ಲಿಲ್ಲ. ಹೌದು, ಆ ಸಿಚುವೇಶನ್ ಬಂತು, ನಾನು ಓಕೆ ಇದು ಕರೆಕ್ಟ್, ಇವಾಗ ಟೈಮ್ ಇದೆ, ನಾನು ಕೆಲಸ ಬಿಡ್ತೀನಿ, ಮಾಡೋಣ. ಹೌದು ಕರೆಕ್ಟ್ ಸರ್. ಅದು ಡಿಸೈಡ್ ಮಾಡಿದ್ವಿ, ಬಂದ್ವಿ ಅಷ್ಟೇ. ಹೌದು, ಹಂಗಾಗಿ ನಮ್ ತಂದೆಯವರು ಒಳ್ಳೆ ಇದು ಮಾರ್ಗದರ್ಶನ ಕೊಡ್ತಾರೆ. ಅದ್ರಲ್ಲಿ ಏನು ಇದಿಲ್ಲ, ಹಿಂಗ್ ಮಾಡ್ಬೇಕು ಅದು ಅಂತ. ಅದು ಹೇಳಿದನ್ನ ನಾವು ಕೇಳ್ಕೊಂಡು ನೋಡ್ಕೊಂಡು ಮಾಡ್ಕೊಂಡ್ರೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ನಾವು ಕಲ್ತ್ಕೊಂಡು ಹೋಗ್ತೀವಿ ಅದನ್ನ. ಹೌದು, ಇಲ್ಲ ನಾವು ಯಾವ್ದೋ ಒಂದು ಟೈಮಲ್ಲಿ ಬಂದ್ ಮಾಡ್ತೀನಿ ಆಗುತ್ತೆ ಹಂಗೆ ಹಿಂಗ್ ಅನ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ. ಹೌದು ಸರ್. ಸರ್ ನಿಮ್ಮ ಈ ಎಲ್ಲಾ ಪ್ರಯತ್ನಗಳು ಯಶಸ್ಸಾಗ್ಲಿ ಸರ್. ಥ್ಯಾಂಕ್ ಯು ಸರ್.